ಸುತ್ತಮುತ್ತ ಜಗತ್ತು ಎಷ್ಟೊಂದು ಬದಲಾಗ್ತಾ ಇದೆ ಅಲ್ವಾ? ದಿನೇ ದಿನೇ ಕಳೆದಂತೆ ಹೆಚ್ಚು ಹೆಚ್ಚು ಸೌಕರ್ಯ ಸೌಲಭ್ಯಗಳು ನಮಗೆ ಒದಗಿ ಬರುತ್ತೆ. ಇಂಥ ವಿದ್ಯಮಾನಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವ ಪರಸ್ಪರ ಸಂವಾದ ಕೆಲವೊಮ್ಮೆ ಸ್ನೇಹಕ್ಕೆ ತಿರುಗುತ್ತೆ, ಕೆಲವೊಮ್ಮೆ ಪ್ರೀತಿಗೂ ತಿರುಗಬಹುದು. ಬೆಣ್ಣೆ ಮಾತುಗಳು ಮೋಸದ ಜಾಲಕ್ಕೆ ಸಿಲುಕುವವರ ಸಂಖ್ಯೆ ಅಪಾರ. ಅಲ್ಲೇ ನೀವು ಬಲೆಗೆ ಬೀಳೋದು. ಅದನ್ನ ತಪ್ಪಿಸೋದಕ್ಕಂತಾನೆ ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಸರ್ಪಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುವ ವಿಷಯ ಹಾಗೂ ಕಥೆಗಳು ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಪಾತ್ರ ಹಾಗೂ ಜಾಗದ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ. ಬೆವರು ಸುರಿಸಿ ಹಗಲು ರಾತ್ರಿ ಅಂತ ಲೆಕ್ಕಿಸದೆ ಕೆಲಸ ಮಾಡೋದೆಷ್ಟೋ ಜನರಿದ್ದಾರೆ. ವಿಪರ್ಯಾಸ ಅಂದ್ರೆ ಟೈಮ್ ಪಾಸ್ ಮಾಡಿಕೊಂಡು ಓತ್ಲಾ ಹೊಡ್ಕೊಂಡು ಮತ್ತೊಬ್ಬರ ತಲೆ ಹೇಗ್ ಹೊಡೆಯೋದು, ಹೇಗ್ ಜೀವನ ಮಾಡೋದಂತಾನೆ ಮತ್ತೊಂದು ಸೆಕ್ಷನ್ ಇರುತ್ತೆ. ಸ್ಯಾಡ್ ಬಟ್ ಟ್ರೂ. ಹೀಗೆ ಹಣವನ್ನ ಬಹಳ ಸುಲಭವಾಗಿ ಲಪಟಾಯಿಸೋದು ಕಾಮನ್ ಆಗಿದೆ. ಎಷ್ಟೇ ಮುನ್ನೆಚ್ಚರಿಕೆ ಕೊಟ್ಟರೂ ಕೂಡ ಪದೇ ಪದೇ ಸೈಬರ್ ಠಾಣೆಯಲ್ಲಿ ದಾಖಲಾಗುವ ಕೇಸ್ ಅಂದ್ರೆ ಬ್ಯಾಂಕ್ನಿಂದ ಹಣ ಕಳೆದುಕೊಂಡ ಪ್ರಸಂಗ. ಇಲ್ಲ ಮಗ, ಇನ್ನೂ 2 ಟ್ರಿಪ್ ಮಾಡ್ಬೇಕು. ಅದೇನೋ ಇನ್ಸೆಂಟಿವ್ ಈ ಸಲ ಜಾಸ್ತಿ ಮಾಡೋದಂತೆ. ಕಸ್ಟಮರ್ ಹಿಂದೆನೆ ಅವ್ರೆ. ಹಿಂದಿ ಪಾರ್ಟಿಲೋ ಅದ್ಯಾವುದೋ ಕಿತ್ತೋಗಿರೋ ಹಾಡ್ ಬೇರೆ ಹಾಕವನ. भैया कोरमंगला से जाना? हाँ जाता है. अच्छा खाना मिलेगा क्या? हाँ मिलता है. आप हिंदी बोलते हो? वाओ. हम हिंदी बोलने का कोशिश करता है सर. तुम ಕನ್ನಡ ಟ್ರೈ ಮಾಡ್ತೀರಾ? ಓ ಗಾಡ್, ದಿಸ್ ಗೈ ಸ್ಟಾರ್ಟೆಡ್ ಅಗೇನ್. ಯಾ, ನಾನ್ ಹಿಂದಿನಲ್ಲಿ ಬೇರೆ ಮಾತಾಡ್ಬೇಕಂತ ಇವ್ರಿಗೆ. ಮತ್ತೆ ನಿಂದೆಷ್ಟಾಯ್ತು ಟ್ರಿಪ್? ಹಾಗಂದ್ರೆ 1,000 ಆಗುತ್ತಲ್ಲ ಇವತ್ತು. ಸರಿ, ಡ್ರಾಪ್ ಲೊಕೇಶನ್ ಬಂತು, ನಾಳೆ ಮಾಡ್ತೀನಿ ಕಾಲ್. ಧನ್ಯವಾದ ಅಣ್ಣ, ಕನ್ನಡ ಕಲಿತೀನಿ. ಸರ್ ಬೇಜಾರ್ ಮಾಡ್ಕೋಬೇಡಿ, ನಾವೆಲ್ಲಾ ಭಾಷೆ ಮಾತಾಡೋ ಹಾಗೆ ನೀವು ನಮ್ ಭಾಷೆ ಕಲಿತ್ರೆ ಚೆನ್ನಾಗಿರುತ್ತೆ. ಎನಿವೆ, ಗುಡ್ ನೈಟ್ ಸರ್. ಬಂದ್ಯಾ? ಹೆಂಗಿತ್ತು ಡ್ಯೂಟಿ ಇವತ್ತು? ಹಾಗೆ ಇರುತ್ತೆ, ರಂಗ್ ಬಿರಂಗಿರುತ್ತೇನೋ. ಸರಿ, ಮೈ ಮೇಲೆ ಆಡ್ಬೇಡ, ಊಟಕ್ ಬಾ. ಸರಿ, ಏನ್ ಸ್ಪೆಷಲ್ ಇವತ್ತು? ಮುಚ್ಕೊಂಡು ಪಲಾವ್ ಮಾಡಿರೋದ್ನ ತಿನ್ನು. ಬಜ್ಜಿ ಇದೆ, ಅದೇ ನಿನ್ ಮಕ್ಕೆ ಸ್ಪೆಷಲ್. ಅಮ್ಮ, ನಾಳೆ ನಾನು ಒಂದ್ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ಬೇಕು. ಪಾಸ್ಬುಕ್ ಬೇರೆ ಅಪ್ಡೇಟ್ ಮಾಡೋದಿದೆ. ಸರಿ, ಬೇಗ ಬಾ ಊಟಕ್ಕೆ. ಹಣ ನೋಡಿದ್ರೆ ಹೆಣನೂ ಬಾಯಿ ಬಿಡುತ್ತನ್ನೋ ಮಾತಿದೆ. ಆದ್ರೆ ಇಲ್ಲಿ ಜೀವ ಇರೋ ಮನುಷ್ಯರು ಏನ್ ಮಾಡ್ತಾರೆ ಗೊತ್ತಾ? ಹಣಕ್ಕಾಗಿ ಕಷ್ಟಪಟ್ಟು ಬೆವರು ಸುರಿಸೋ ಜನರ ಬುದ್ಧಿ ಭ್ರಮಣೆ ಮಾಡಿ ಅವರಿಂದ ಎಷ್ಟಾಗುತ್ತೋ ಅಷ್ಟು ಹಣನ ದೋಚೋದು ಒಂದೇ ಗುರಿ. ಮಾರನೇ ದಿನ. ಮೇಡಮ್ ನಮಸ್ತೆ, ಅದೇ ಸ್ವಲ್ಪ ಪಾಸ್ಬುಕ್ ಅಪ್ಡೇಟ್ ಮಾಡ್ಬೇಕಿತ್ತು. ಕೊಡಿ ಸರ್, ಮಾಡ್ಕೊಡ್ತೀನಿ. ಸಾಲ ಸೌಲಭ್ಯ, ಗೆಟ್ ಯುವರ್ ಡ್ರೀಮ್ ವೆಹಿಕಲ್ ನೌ. ಚೆನ್ನಾಗಿದೆ ಸ್ಕೀಮ್. ಬಂತಪ್ಪ ಕೆಲಸ. ಪ್ರತಿ ಕಿಲೋಮೀಟರ್ ಕ್ರಮಿಸಿದ ಹಣ, ಎಷ್ಟೋ ಟ್ರಿಪ್ಸ್ ಮಾಡಿದ್ರೆ ಇನ್ಸೆಂಟಿವ್. ಹೀಗೆ ಊಟ ನಿದ್ದೆ ಬಿಟ್ಟು ಕೆಲಸ ಕೆಲಸ ಕೆಲಸ. ಸರ್ ನಮಸ್ತೆ, ಯೋಗೇಶ್ ಅವರ? ಹೌದು, ಯಾರು ಸರ್? ಸರ್, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಮಾತಾಡ್ತಿರೋದು. ನಿಮ್ಮ ಅಕೌಂಟ್ ಡೀಟೇಲ್ಸ್ ಇನ್ನೂ ಅಪ್ಡೇಟ್ ಆಗಿಲ್ವಲ್ಲ ಸರ್? ಇವಾಗ ತಾನೇ ಬ್ಯಾಂಕ್ ನಿಂದ ಬರ್ತಾ ಇದ್ದೀನಿ, ಅಲ್ಲೇ ಹೇಳ್ಬೋದಿತ್ತಲ್ಲ. ಸರ್, ಇದು ಬ್ಯಾಕ್ ಎಂಡ್ ಕೆಲಸ, ಬ್ರಾಂಚ್ ನವ್ರು ಮೋಸ್ಟ್ಲಿ ಮರ್ತೋಗಿರ್ತಾರೆ. ಸರಿ, ನಾನು ಕೆಲವು ಡೀಟೇಲ್ಸ್ ನ ಕೇಳ್ತಾ ಹೋಗ್ತೀನಿ, ನೀವು ಸ್ವಲ್ಪ ಹೇಳ್ತಾ ಹೋಗ್ತೀರಾ? ಹೇಳಿ ಸರ್, ಒಂದ್ 10 ನಿಮಿಷ ಬ್ರೇಕ್ ಇದೆ ಇವಾಗ. ಸರಿ, ಕಾಲ ನಾವು ಕ್ವಾಲಿಟಿಗೋಸ್ಕರ ಹಾಗೂ ರೆಕಾರ್ಡ್ ಪರ್ಪಸಸ್ ಗಾಗಿ ರೆಕಾರ್ಡ್ ಮಾಡ್ಕೋತೀವಿ. ಏನಾದ್ರೂ ಮಾಡ್ಕೊಳ್ಳಿ, ಬೇಗ ಹೇಳಿ ಸರ್. ಸರ್, ಮೊದಲಿಗೆ ನಿಮ್ಮ ಹೆಸರು? ಅಲ್ಲ ಸರ್, ನೀವೇ ಕೇಳಿದ್ರಲ್ಲ ಯೋಗೇಶ್ ಅಂತ, ಮತ್ತೆ ಕೇಳ್ತಾ ಇದ್ದೀರಾ ಸರ್ ಇವಾಗ? ಅದೇ ಸರ್, ಆಗ್ಲೇ ಹೇಳ್ದಂಗೆ ಈ ಕಾಲ್ ನ ಕ್ವಾಲಿಟಿ ಹಾಗೂ ರೆಕಾರ್ಡ್ ಪರ್ಪಸಸ್ ಗೆ ರೆಕಾರ್ಡ್ ಮಾಡ್ಕೋತೀವಿ. ಅದಕ್ಕೆ ನಿಮ್ ಹೆಸರನ್ನ ಹೇಳ್ತೀರಾ? ಯೋಗೇಶ್ ಕುಮಾರ. ಸರ್, ನಿಮ್ ಡೇಟ್ ಆಫ್ ಬರ್ತ್ ನಮ್ ಬ್ಯಾಂಕ್ ರೆಕಾರ್ಡ್ಸ್ ಪ್ರಕಾರ 24/10/1978 ಕರೆಕ್ಟಾ? ಸರಿ ಇದೆ ಸರ್. ನಿಮ್ ಫೋನ್ ನಂಬರ್ ಕನ್ಫರ್ಮ್ ಮಾಡ್ತೀರಾ? 9620135156. ಅದೇ. ಹಲೋ ಸರ್, ಹಿಂದೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸರ್. ಹೀಗೆ ಕಾಲ್ನಲ್ಲಿ ಮಾತಾಡ್ತಾ ಇದ್ದವನು ಅನೇಕ ಮಾಹಿತಿಗಳನ್ನ ಕೇಳ್ತಾ ಹೋಗ್ತಾನೆ. ಯೋಗೇಶ್ ಅದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತಾನೆ. ಹೇಳಿ ಸರ್, ಒಂದ್ 10 ನಿಮಿಷ ಬ್ರೇಕ್ ಇದೆ ಇವಾಗ. ಎಡವಿ ಬಿದ್ದಾಗ್ಲೇ ನಮ್ಗೆ ನಾವು ಬಿದ್ದಿದ್ದೀವಿ ಅಂತ ಗೊತ್ತಾಗೋದು. ಆಗ್ಲೇ ನಮ್ಗೆ ನಾವು ಮಾಡಿರುವ ತಪ್ಪುಗಳ ಅರ್ಥ ಆಗೋದು.
ಯೋಗೇಶ್ಗಾಗ ಕೆಲವು ದಿನಗಳ ಹಿಂದೆ ನಡೆದ ಘಟನೆ ಮತ್ತೆ ಮರುಕಳಿಸುತ್ತೆ. ಸರ್ ಇದೊಂದು ಪಾಸ್ಬುಕ್ ಎಂಟ್ರಿ ಮಾಡ್ಕೊಡಿ ಸರ್. ತೊಳಿ ಸರ್. ಎಷ್ಟು ಹಾಕಿದಾನಪ್ಪ ಹಣ ಇವನು? ಸರ್ ಇದರಲ್ಲಿ 38,000 ನಾನು. ಏನಾಯ್ತು ಸರ್ ತೋರಿಸಿ. ಅದೇ ಸರ್ ನಾನು ಅದು 38,000 ಅದು ಟ್ರಾನ್ಸಾಕ್ಷನ್ ಆಗಿದೆ, ಅಲ್ಲ ಪ್ರಿಂಟ್ ಆಗಿದೆ ಅಲ್ವಾ? 38,000 ನೀವೇ ಡ್ರಾ ಮಾಡಿದಿರ ಅಂತ ತೋರಿಸ್ತಾ ಇದೆ. ಟು ಸೆಲ್ಫ್ ಅಂದ್ರೆ ನೀವೇ ಡ್ರಾ ಮಾಡಿರೋದು ಅಂತ ಅರ್ಥ. ಸರ್ ಹಿಂದೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸರ್. ಏನಿಲ್ಲ ಸರ್, ಅದೇ ಮಾಮೂಲಿ ಪಾರ್ಕಿಂಗ್ ಪ್ರಾಬ್ಲಮ್. ನೀವು ಹೇಳಿ. ಓಕೆ ಸರ್. ಓಕೆ ಸರ್, ನಿಮ್ ಮೇಲ್ ಐಡಿ ಏನಾದ್ರು ಇದೆಯಾ? yogesh kumar@gmail.com. ಸರ್ ಆರ್ ಯು ಮ್ಯಾರಿಡ್ ಆರ್ ಸಿಂಗಲ್? ಸಿಂಗಲ್. ಯಪ್ಪ. ಸರಿ ಸರ್, ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟಿರ್ಬೋದು? ರೀ ಬ್ಯಾಂಕಿಗೆ ನಮ್ ಇನ್ಕಮ್ ಎಲ್ಲ ಕಟ್ಕೊಂಡು ಏನ್ರಿ ಆಗ್ಬೇಕು? ಸರ್ ಹಾಗಲ್ಲ ಸರ್, ನಿಮ್ಮ ಇನ್ಕಮ್ ಪ್ರಕಾರ ನಾವು ನಿಮ್ಗೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, ಜೊತೆಗೆ ಲೋನ್ ಫೆಸಿಲಿಟಿಗೂ ಹೆಲ್ಪ್ ಆಗುತ್ತೆ ಸರ್. ಓ ಸಾರಿ ಸರ್, ಹಾಗಾದ್ರೆ ಒಂದು 30-40 ಹಾಕೊಳ್ಳಿ. ಸರ್ ನೀವು ಬ್ಯಾಂಕ್ ನ ಯಾವುದೇ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ನ ಬಳಸ್ತಾ ಇದ್ದೀರಾ? ಡೆಬಿಟ್ ಕಾರ್ಡ್ ಇದೆ ಒಂದು. ಸರ್ ನಮ್ಮ ಮಾಹಿತಿ ಪ್ರಕಾರ ನಿಮ್ಮ ಕಾರ್ಡ್ ಡೀಟೇಲ್ಸ್ ಹೀಗಿದೆ: 5321096674 ಹೌದು ಹೌದು. ಸರ್ ನಿಮ್ಮ CVV ನಂಬರ್ ಹೇಳ್ತೀರಾ? ATM ಪಿನ್? ಅಲ್ಲ ಸರ್, ಅದು ಕಾರ್ಡ್ ಹಿಂದೆ ಇರುತ್ತಲ್ಲ, ಆ 3 ಅಂಕೆ, ಅದ್ ಹೇಳ್ತೀರಾ? ಓ ಅದಾ, ಒಂದ್ ನಿಮಿಷ ಇರಿ, ತೆಗಿತೀನಿ ಕಾರ್ಡು. 007. ಓಕೆ ಸರ್. ಸರ್ ನಿಮ್ ಮೊಬೈಲ್ಗೆ ಒಂದು OTP ಪಿನ್ ಬಂದಿರುತ್ತೆ, ಅದನ್ನ ಸ್ವಲ್ಪ ಶೇರ್ ಮಾಡ್ತೀರಾ? ಇಲ್ಲಿ ಸಿಸ್ಟಮ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ನಿಮ್ದು ಅಪ್ಡೇಟ್ ಆಗುತ್ತೆ. ಬಂದಿದೆ ಸರ್. OTP ಮಕ್ಕಳು ನನ್ನ ಹಣನ ನುಂಗ್ಬಿಟ್ರಲ್ಲೋ. ನಮ್ಮವ್ವ ಪಾಪ ಗಂಜಿ ತಿಂದು ಬದುಕ್ತಾಳೆ. ನಾವು ರೋಡ್ ಸೈಡ್ಗೆ ಹೋಗಿ ಅನ್ನ ಸಾರ ತಿಂದ್ರೆ ತಿಂತೀವಿ, ಇಲ್ಲ ಅಂದ್ರೆ ಅದು ಇರಲ್ಲ. ಹೊಟ್ಟೆಗ್ ಬಟ್ಟೆ ಕಟ್ಟಿ ಹಣ ಸಂಪಾದನೆ ಮಾಡಿದ್ರೆ ಹಣ ನುಂಗ್ಬಿಡ್ತಾರಲ್ಲ, ದೂಡದ್ ಮಕ್ಕಳ. ಸರ್ ಯಾಕೆ ಹೇಳ್ತಾ ಇದ್ರ? ಏನಾಯ್ತು? OTP ಕೇಳಿದ್ರು ಸರ್, ಬ್ಯಾಂಕ್ನವರು ಕೊಟ್ಬಿಟ್ಟೆ. ಬ್ಯಾಂಕ್ನಿಂದ ನಿಮ್ಗೆ ಯಾವ್ದಾದ್ರೂ ಕಾಲ್ ಬಂದು OTP ಬಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾರಿಗೊತ್ತು ಮಾತಾಡ್ತಾ ಇದ್ದ ಹಾಗೆ ನಿಮ್ಗೆ ಪಂಗನಾಮ ಬಿಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ತಿರುಪತಿ ತಿರುಮಲ. ಹಲೋ, ಯಾರು? Hello, Mr. Yogesh. I'm calling from ICICI Bank. We are interested to get... ಅಯ್ಯೋ ಮಕ್ಕಳ, ಇವಾಗ್ಲಷ್ಟೇ 38,000 ಕಳ್ಕೊಂಡಿದ್ದೀನಿ, ಮತ್ತೆ ಫೋನ್ ಮಾಡಿದಿರಲ್ಲ. ಸೈಬರ್ ಗುರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಿರುವ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಇನ್ಸ್ಪೆಕ್ಟರ್ ಯಶವಂತ್ ಕುಮಾರ್ ರವರು ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ನಮಸ್ಕಾರ, ನಾನು KN ಯಶವಂತ್ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಪೊಲೀಸ್. ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ರೇಡಿಯೋ ಸಿಟಿಯಲ್ಲಿದ್ದೇನೆ. ಸ್ನೇಹಿತರೆ, ನಿಮಗೊಂದು ದಿನ ಒಬ್ರು ಕರೆ ಮಾಡ್ತಾರೆ. ಕರೆ ಮಾಡಿದಂತ ವ್ಯಕ್ತಿ ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅವರು ತಮ್ಮನ್ನು ತಾವು ಬ್ಯಾಂಕಿನ ಅಧಿಕಾರಿ, ಇಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟ ಅಧಿಕಾರಿ, ಇಲ್ಲ ಬ್ಯಾಂಕ್ ಮ್ಯಾನೇಜರ್ ಅಥವಾ ರಿಫಂಡ್ ಡಿವಿಷನ್ ಅಧಿಕಾರಿ, ಕಾರ್ಡ್ ಡಿವಿಷನ್ ಅಧಿಕಾರಿ ಎಂಬುದಾಗಿ ಪರಿಚಯಿಸಿಕೊಳ್ತಾರೆ. ಪರಿಚಯಿಸಿಕೊಂಡ ನಂತರ ನಿಮ್ಮ ಕಾರ್ಡ್ ಬ್ಲಾಕ್ ಆಗಿದೆ, ನಿಮ್ ಕಾರ್ಡ್ ರಿನ್ಯೂವಲ್ ಮಾಡಬೇಕು ಎಂಬಿತ್ಯಾದಿ ಹಲವಾರು ಕಾರಣಗಳನ್ನ ಕೊಡ್ತಾರೆ. ಕೊಟ್ಟ ನಂತರ ಅವರು ನಿಮ್ಮ ಕಾರ್ಡ್ ನಂಬರ್ ಹೇಳಿ ಹಾಗೂ ಎಕ್ಸ್ಪೈರಿ ಡೇಟ್ ಹೇಳಿ, CVV ನಂಬರ್ ಹೇಳಿ ಹಾಗೂ ನಿಮ್ಮ ಮೊಬೈಲ್ಗೆ ಸ್ವೀಕರಿಸಿದ ಸಂದೇಶಗಳು ಅಂದ್ರೆ OTP ಯನ್ನ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ಬ್ಯಾಂಕ್ನ ಅಧಿಕಾರಿ ಕರೆ ಮಾಡಿದ್ದಾರೆ ಅಂತ ಹೇಳಿ ನೀವು ನಂಬಿ ನಿಮ್ಮ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನೀವು ಅವರಿಗೆ ಕೊಡ್ತೀರಿ. ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಕಾಲ್ ಡಿಸ್ಕನೆಕ್ಟ್ ಆಗುವ ಮುಂಚೆ ನಿಮಗೆ ಕೆಲವು ಸಂದೇಶಗಳು ಬರೋಕೆ ಪ್ರಾರಂಭಿಸುತ್ತವೆ. ಸೊ ಇದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬ್ಯಾಂಕಿನ ಖಾತೆಯಿಂದ ಹಣ ವಿಡ್ರಾ ಆಗ್ತಾ ಇರೋದು, ನೀವು ವಂಚನೆಗೊಳಗಾಗಿರೋದು ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸೊ ಇಂತಹ ಅಪರಾಧಗಳನ್ನ ನಾವು ವಿಶಿಂಗ್ ಅಪರಾಧಗಳೆಂದು ಕರೆಯಲಾಗುತ್ತದೆ. OTP ಅಥವಾ ಕಾರ್ಡ್ ಸ್ಕಿಮ್ಮಿಂಗ್ ಅಪರಾಧಗಳಲ್ಲಿ ನಿಮಗೆ ವಂಚನೆ ಆಗಿದೆ ಅಂತ ಹೇಳಿ ತಿಳಿದು ಬಂದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯಿಂದ ಒಂದು ಬ್ಯಾಂಕ್ ನ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಮ ಕಾರ್ಡ್ ನ ಬ್ಲಾಕ್ ಮಾಡಿಸಿ. ಎರಡನೇದಾಗಿ ನಿಮ್ಮ ಪಿನ್, ಪಾಸ್ವರ್ಡ್ ಹಾಗೂ ಇತರೆ ರಕ್ಷಣಾತ್ಮಕ ಪ್ರಶ್ನೆಗಳನ್ನ ಬದಲಾವಣೆ ಮಾಡಿ. ಮೂರನೇದಾಗಿ ಯಾವ ರೀತಿ ವ್ಯವಹಾರ ಆಗಿದೆ ಅನ್ನೋದನ್ನ ನೀವು ನೇರವಾಗಿ ಸ್ವಲ್ಪ ಅವಲೋಕಿಸಿದ ನಂತರ ಸಾಕ್ಷ್ಯಗಳನ್ನ ಸಂಗ್ರಹಿಸಿ. ನಾಲ್ಕನೇದಾಗಿ ತಕ್ಷಣ ಲಿಖಿತ ದೂರನ್ನ ನಿಮ್ಮ ಬ್ಯಾಂಕಿಗೆ ಹಾಗೂ ಸಮೀಪದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಠಾಣೆಗೆ ದಾಖಲಿಸಿ. ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಸಮಸ್ಯೆ ಇದೆಯೇ? ಸಮಸ್ಯೆ ಇದ್ದಲ್ಲಿ ಬೆಂಗಳೂರು ನಗರದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿರುವ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಬೆಂಗಳೂರು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯ ಜೊತೆಯಲ್ಲಿ ಹೊಂದಿಕೊಂಡಿರುವಂತಹ ಸೆನ್ ಪೊಲೀಸ್ ಠಾಣೆಗಳಿಗೆ ಸಂಪರ್ಕಿಸಬಹುದಾಗಿದೆ.
ಅಂತರ್ಜಾಲದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಮೊದಲು ಒಂದ್ಸಲ ಯೋಚನೆ ಮಾಡಿ. ಇದು ಈ ವಾರದ ಅಂತರ್ಜಾಲದ ಕಥೆ. ಮತ್ತೆ ಮುಂದಿನ ವಾರ ಮೋಸ ಹೋಗುವ ಮತ್ತೊಂದು ವಿಧಾನ, ಸೈಬರ್ ಅಪರಾಧಿಗಳು ಯಾವ ರೀತಿಯಾಗಿ ಬಳಕೆ ಮಾಡಿ ನಿಮಗೆ ಟೋಪಿ ಹಾಕ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ರೇಡಿಯೋ ಸಿರಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸುವ ಸೈಬರ್ ಗುರು. ಬ್ಯಾಂಗ್ಳೂರ್ ಸಿಟಿ ಸೇಫ್ಟಿ is my concern. ರೇಡಿಯೋ ಸಿಟಿ ಕನ್ನಡ, ಎಲ್ಲೆಲ್ಲೂ ಯಾವಾಗ್ಲೂ.